ನಮಸ್ತೆ ಮಕ್ಕಳೇ, ನಾನು ಎಕ್ಸಸೈಸ್ 2.4 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ 5ನೇ ಮೇನ್ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ. ಡಿ, ಇ ಆ್ಯಂಡ್ ಎಫ್ ಆರ್ ರೆಸ್ಪೆಕ್ಟಿವ್ಲಿ ದ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ ಎ ಬಿ, ಬಿ ಸಿ ಆ್ಯಂಡ್ ಸಿ ಎ. ಇಲ್ಲಿ ನೋಡಿ, ಈ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಈ ಡಿ, ಇ, ಎಫ್ ಏನಿದೆ ಇದು ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ, ಬಿ ಸಿ ಮತ್ತು ಸಿ ಇ. ಸಾರಿ, ಇದು ಇ ಆಗಬೇಕು, ದಿಸ್ ಇಸ್ ಎಫ್. ಓಕೆ, ಡಿ ಎಫ್. ಓಕೆ, ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ, ಬಿ ಸಿ ಆ್ಯಂಡ್ ಸಿ ಎ. ಫೈಂಡ್ ದ ರೇಷಿಯೋ ಆಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಮತ್ತು ಡಿ ಇ ಎಫ್, ಅದರ ರೇಷಿಯೋ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಅದನ್ನೇ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಇನ್ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಡಿ, ಇ, ಎಫ್ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್. ಡಿ ಎ ಬಿಯ ಮಿಡ್ ಪಾಯಿಂಟು, ಇ ಬಿ ಸಿಯ ಮಿಡ್ ಪಾಯಿಂಟು, ಎಫ್ ಸಿ ಎ ಮಿಡ್ ಪಾಯಿಂಟ್. ಅಕಾರ್ಡಿಂಗ್ ಟು ದ ಮಿಡ್ ಪಾಯಿಂಟ್ ಥಿಯರಮ್, ನಿಮಗೆ 9th ಈ ಮಿಡ್ ಪಾಯಿಂಟ್ ಥಿಯರಮ್ ಮಾಡಿದೆ, ನೆನಪಿದೆ ಇಟ್ಕೊಳ್ತೀನಿ. ಇಫ್ ಯು ಜಾಯಿನ್ ದ ಮಿಡ್ ಪಾಯಿಂಟ್ ಆಫ್ 2 sides ಆಫ್ ಎ ಟ್ರಯಾಂಗಲ್, ಇಸ್ ಈಸ್ ಹಾಫ್ ಆಫ್ ದ ಥರ್ಡ್ ಸೈಡ್ನ ಹಾಫ್ ಇರುತ್ತೆ ಮತ್ತು ಅದಕ್ಕೆ ಪ್ಯಾರಲಲ್ ಆಗಿರುತ್ತೆ ಅಂತ. ಸೊ ಅದೇ ಕಾನ್ಸೆಪ್ಟ್ ಮೇಲೆ ಈಗ ತೊಗೊಂಡಿದ್ದೀನಿ. ಈಗ ಡಿ ಎಫ್ ಮೆಜರ್ಮೆಂಟ್ ಆಫ್ ಡಿ ಎಫ್ ಈಸ್ ಹಾಫ್ ಆಫ್ ದ ಬಿ ಸಿಯ ಅರ್ಧ ಇದೆ. ಹಾಗೆ ಡಿ ಇ ಈಸ್ ಹಾಫ್ ಆಫ್ ದ ಎ ಸಿ. ಈ ಡಿ ಇ ಅನ್ನೋದು ಎ ಸಿಗೆ ಪ್ಯಾರಲಲ್ ಆಗಿದೆ ಮತ್ತು ಎ ಸಿಯ ಮೆಷರ್ಮೆಂಟ್ನ ಹಾಫ್ ಇರುತ್ತೆ. ಮತ್ತು ಇ ಎಫ್ ಈಸ್ ಹಾಫ್ ಆಫ್ ದ ಎ ಬಿಯ ಅರ್ಧ ಇದೆ. ಓಕೆ, ಸೊ ಫಸ್ಟ್ ನಾವು ಪ್ರೂವ್ ಮಾಡೋಣ. ದೀಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ತುಂಬ ಈಸಿ. ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಇ ಎಫ್. ಈಗ ನಾನು ಎಲ್ಲ ರೇಷು ಇಲ್ಲೇ ತೊಗೊಂಡಿದ್ದೀನಿ. ದೇರ್ ಸೈಡ್ಸ್ ಆರ್ ಇನ್ ಹಾಫ್ ಮೆಷರ್ಮೆಂಟ್. ಹಾಗೆ ಈಗ ನೋಡಿ, ಡಿ ಎಫ್ ಬೈ ಬಿ ಸಿ ಈಸ್ ಈಕ್ವಲ್ ಟು ಡಿ ಇ ಬೈ ಎ ಸಿ, ಡಿ ಎಫ್ ಬೈ ಎ ಬಿ. ದೀಸ್ ಆರ್ ಆಲ್ ಇನ್ ದ ರೇಷು 1/2. ಬಿಕಾಸ್ ಈ ಲೈನ್ಗಳಿದೆ, ಇದು ಅದರ 3ನೇ ಲೈನಿಗೆ ಅರ್ಧದಷ್ಟಿದೆ. ಸೊ ಹಾಫ್ ಆಫ್ ದ್ಯಾಟ್. ದೇರ್ ಫೋರ್ ಈ ಎರಡು ಟ್ರಯಾಂಗಲ್ ಏನಾಗುತ್ತೆ, ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ಅಕಾರ್ಡಿಂಗ್ ಟು ಎಸ್ 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 ಸಿಮಿಲಾರಿಟಿ ಕ್ರೈಟೀರಿಯಾ ಪ್ರಕಾರ. ಓಕೆ, ಸೊ ಎರಡು ಸಿಮಿಲರ್ ಅಂದಮೇಲೆ ನಾವು ಏರಿಯಾ ತಗೊಳ್ಳೋಣ. ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ದ ಟ್ರಯಾಂಗಲ್ ಡಿ ಇ ಎಫ್ ಈಸ್ ಈಕ್ವಲ್ ಟು, ಯಾವುದಾದ್ರು ಒಂದು ಸೈಡ್ ತೊಗೊಳ್ತೀನಿ. ಈಗ ನಾನು ಡಿ ಎಫ್ ಇಲ್ಲಿ ಎ ಸಿ ಬೈ ಡಿ ಎಫ್ ಅಂತ ತೊಗೊಂಡ್ರೆ ಎ ಸಿ ಸ್ಕ್ವೇರ್ ಬೈ ಡಿ ಎಫ್ ಸ್ಕ್ವೇರ್ಗೆ ಸಿಮಿಲರ್. ಈಗ ಎ ಸಿ ನೋಡಿ, ದಿಸ್ ಈಸ್ ಡಿ ಎಫ್ ಈಸ್ ಹಾಫ್ ಆಫ್ ದ ಎ ಸಿ. ಸೊ ಇದು ಎ ಸಿ ಸ್ಕ್ವೇರ್. ಹಾಗೆ ಇಲ್ಲಿ ದಿಸ್ ಈಸ್ ದ ಹಾಫ್ ಆಫ್ ದ ಎ ಸಿ ಹೋಲ್ ಸ್ಕ್ವೇರ್. ಸೊ ಇದೇನಾಗುತ್ತೆ, ಇದು ಎ ಸಿ ಸ್ಕ್ವೇರ್ ಆಗುತ್ತೆ. ಇದು 1/4 ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ತೀನಿ. 1/4 ಮೇಲೆ ಹೋದರೆ 4/1 ಆಗುತ್ತೆ. ಸೊ ರೇಷಿಯೋ ಆಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಈಸ್ ಟು ಏರಿಯಾ ಆಫ್ ದ ಟ್ರಯಾಂಗಲ್ ಡಿ ಇ ಎಫ್. ಅದರ ರೇಷಿಯೋ ಎಷ್ಟಿದೆ ಅಂದರೆ 4:1. ಈ ಟ್ರಯಾಂಗಲ್ ಈ 4ನೇ 1 ಭಾಗದಷ್ಟು ಇದೆ. ಅದು ನೋಡಿದರೆ ಗೊತ್ತಾಗುತ್ತೆ. ಇಡೀ ಟ್ರಯಾಂಗಲ್ ಎ ಬಿ ಸಿನ 4 ಭಾಗ ಆಗಿದೆ, ಅದರಲ್ಲಿ 1 ಭಾಗ ಮಾತ್ರ ಡಿ ಇ ಎಫ್ ಇದೆ. ಓಕೆ, ಈಗ ನೆಕ್ಸ್ಟ್ 6ನೇ ಲೆಕ್ಕ. ಪ್ರೂವ್ ದ್ಯಾಟ್ ದ ರೇಷಿಯೋ ಆಫ್ ದ ಏರಿಯಾ ಆಫ್ ದ 2 ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದ ಕರೆಸ್ಪಾಂಡಿಂಗ್ ಮೀಡಿಯನ್ ಅಂತ ಹೇಳಿದ್ದಾರೆ. ಮೀಡಿಯನ್ ಈಸ್ ನಥಿಂಗ್ ಬಟ್, ಈಗ ಯಾವುದಾದ್ರೂ ಒಂದು ಸೈಡಿನ ಮಿಡ್ ಪಾಯಿಂಟ್, ದ ಲೈನ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ ಆಫ್ ಎ ಒನ್ ಸೈಡ್ ಟು ದಿಸ್ ಆಪೋಸಿಟ್ ವರ್ಟೆಕ್ಸ್. ಈಗ ನಾನಿಲ್ಲಿ ಬಿ ಸಿಯ ಮಿಡ್ ಪಾಯಿಂಟನ್ನು ಎಮ್ ಅಂತಲೂ, ಇ ಎಫ್ನ ಮಿಡ್ ಪಾಯಿಂಟನ್ನು ಎನ್ ಅಂತಲೂ ತೊಗೊಂಡಿದ್ದೀನಿ. ಈ ಮಿಡ್ ಪಾಯಿಂಟನ್ನು ಇದರ ಆಪೋಸಿಟ್ ವರ್ಟೆಕ್ಸ್ಗೆ, ದಿಸ್ ಇಸ್ ನಾಟ್ ಎ ಪರ್ಪೆಂಡಿಕ್ಯುಲರ್ ಲೈನ್ ಅಲ್ಲ. ಒಂದು ಸೈಡಿನ ಮಿಡ್ ಪಾಯಿಂಟನ್ನು ಅದರ ಅಪೋಸಿಟ್ ವರ್ಟೆಕ್ಸಿಗೆ ಸೇರಿಸಿದರೆ ಆ ಬರೋ ಲೈನಿಗೆ ನಾವು ಹೇಳ್ತೀವಿ ಮೀಡಿಯನ್. ಈಗ ಇಲ್ಲಿ ಇದು ಮೀಡಿಯನ್, ಸೊ ಇಲ್ಲಿ ಇದು ಮೀಡಿಯನ್. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇಲ್ಲಿ ನೋಡಿ, ಡೇಟಾ 2 ಟ್ರಯಾಂಗಲ್ ಅವರೇ ಹೇಳಿದ್ದಾರೆ ಸಿಮಿಲರ್. ಟೂ ಸಿಮಿಲರ್ ಟ್ರಯಾಂಗಲ್ಸ್ ನಾವು ತೊಗೊಂಡಿದ್ದೀನಿ. 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಇಫ್ ದೇ ಆರ್ ಸಿಮಿಲರ್, ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಏರಿಯಾ ಆಫ್ ದ ಸಿಮಿಲರ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್. ಓಕೆ, ಇದು ಸಿಮಿಲರ್ ಟ್ರಯಾಂಗಲ್ ಇರೋದ್ರಿಂದ ಅದರ ಆ್ಯಂಗಲ್ಸು ಈಕ್ವಲ್ ಆಗಿರುತ್ತೆ.
ಇಲ್ಲಿ ನಾನು ಎ ಎಮ್ ಡಿ ಎನ್ ಆರ್ ದ ಮೀಡಿಯನ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ, ಮೆನ್ಷನ್ಸ್ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಡಿ ಎಫ್ ರೆಸ್ಪೆಕ್ಟಿವ್ಲಿ. ಈಗ ನಾವು ಪ್ರೂವ್ ಮಾಡಬೇಕಾಗಿರೋದು ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ದ ಟ್ರಯಾಂಗಲ್ ಡಿ ಎಫ್ ಈಸ್ ಈಕ್ವಲ್ ಟು ಇದು ಮೀಡಿಯನ್ ಸ್ಕ್ವೇರ್ ಎ ಎಮ್ ಸ್ಕ್ವೇರ್ ಬೈ ಡಿ ಎನ್ ಸ್ಕ್ವೇರ್ಗೆ ಸಮ. ಆ್ಯಕ್ಚುಲಿ ನಮ್ಮ ಥಿಯರಮ್ ಪ್ರಕಾರ ಇದು ಎ ಬಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಬೈ ಇ ಎಫ್ ಸ್ಕ್ವೇರ್ ಅದಕ್ಕೆ ಸಮ. ಬಟ್ ನಾವು ಇದನ್ನು ರೀಪ್ಲೇಸ್ ಮಾಡಿ ಅದನ್ನು ಎ ಎಮ್ ಸ್ಕ್ವೇರ್ ಬೈ ಡಿ ಎನ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು. ಸೊ ಪ್ರೂಫ್ ಫಸ್ಟು ನೋಡಿ, ಇಲ್ಲಿ ನಮಗೆ ರೇಷು ಗೊತ್ತು. ಟ್ರಯಾಂಗಲ್ ಈಗ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಅವರೇ ಹೇಳಿದ್ದಾರೆ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದೇರ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷು. ಸಿಮಿಲರ್ ಇರಬೇಕಂದ್ರೆ ಈಗ ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಇಲ್ಲಿ ನಾನು ತೊಗೊಳ್ತೀನಿ ಬಿ ಸಿ ಆ್ಯಂಡ್ ಇ ಎಫನ್ನು, ದಿಸ್ ಈಸ್ 2 ಟೈಮ್ಸ್ ಆಫ್ ಬಿ ಸಿ ಈಸ್ 2 ಟೈಮ್ಸ್ ಆಫ್ ಬಿ ಎಮ್. ಯಾಕಂದರೆ ಎಮ್ ಈಸ್ ಅ ಮಿಡ್ ಪಾಯಿಂಟ್ ಆಫ್ ಬಿ ಸಿ. ಬಿ ಎಮ್ನ ಮೆಷರ್ಮೆಂಟ್ ಎಷ್ಟಿರುತ್ತೆ ಅಂದರೆ ಬಿ ಸಿಯ ಡಬಲ್ ಇರುತ್ತೆ. ಸೊ ಬಿ ಸಿನ ರಿಪ್ಲೇಸ್ ಮಾಡ್ತೀನಿ 2 ಟೈಮ್ಸ್ ಆಫ್ ಬಿ ಎಮ್. ಸೊ ಇದನ್ನು ಇ ಎಫನ್ನು ರಿಪ್ಲೇಸ್ ಮಾಡ್ತೀನಿ 2 ಟೈಮ್ಸ್ ಆಫ್ ಇ ಎನ್. ಇಲ್ಲಿ 2 ಕ್ಯಾನ್ಸಲ್ ಮಾಡಿ. ಸೊ ಎ ಬಿ ಬೈ ಡಿ ಈಸ್ ಈಕ್ವಲ್ ಟು ಬಿ ಎಮ್ ಬೈ ಇ ಎನ್. ಸೊ ಈ ರೇಷು ಬೇಕು. ಯಾಕೆ ಅಂದರೆ ನಾನೀಗ ಈ ಟ್ರಯಾಂಗಲನ್ನು ಸಿಮಿಲರ್ ಅಂತ ಪ್ರೂವ್ ಮಾಡ್ತಾ ಇದ್ದೀನಿ. ಒಂದು ಟ್ರಯಾಂಗಲ್ ಎ ಬಿ ಎಮ್, ಇನ್ನೊಂದು ಟ್ರಯಾಂಗಲ್ ಡಿ ಇ ಎನ್, ಈ ಟ್ರಯಾಂಗಲ್. ಸೊ ಇನ್ ಟ್ರಯಾಂಗಲ್ ಎ ಬಿ ಎಮ್ ಆ್ಯಂಡ್ ಟ್ರಯಾಂಗಲ್ ಡಿ ಇ ಎನ್ ನೋಡಿ, ಇವೆರಡು ಟ್ರಯಾಂಗಲ್ ಸಿಮಿಲರ್ ಆಗಿರೋದು ನೋಡಿ. ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಡಿ, ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಎಫ್. ಇದು ತಗೊಳ್ಳೋಣ, ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಎಫ್. ಇದು ಸಿಗುತ್ತೆ ನಮಗೆ. ಒರಿಜಿನಲಿ ಏನು ಎ ಬಿ ಸಿ ಸಿಮಿಲರ್ ಡಿ ಇ ಎಫ್, ಅದರಲ್ಲೂ ಆ್ಯಂಗಲ್ ಇ ಈಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು ಇ, ಇಲ್ಲೂ ಅಷ್ಟೇ ಬಿ ಈಸ್ ಈಕ್ವಲ್ ಟು ಇ. ಇನ್ನೊಂದು ಈ ರೇಷೋ ನಾವು ಪ್ರೂವ್ ಮಾಡಿದ್ದೀವಿ. ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು ಬಿ ಎಮ್ ಬೈ ಇ ಎನ್. ನೋಡಿ, ಎ ಬಿ ಬೈ ಡಿ ಈಸ್ ಈಕ್ವಲ್ ಟು ಬಿ ಎಮ್ ಬೈ ಇ ಎನ್ ಅಂತ ಪ್ರೂವ್ ಮಾಡಿದ್ದೀವಿ. This is we proved, this is from the data. So triangle ABM is similar to triangle DEN according to SAS similarity criteria. Okay, ಈಗ ನೆಕ್ಸ್ಟ್ ನಾನು ಪ್ರೂವ್ ಮಾಡಬೇಕು. ಸೊ ಇದರ ರೇಷು, ಈ ರೇಷು ಇಲ್ಲಿ ಇದನ್ನು ಎ ಬಿ ಬೈ ಡಿ ತೆಗೆದು ಎ ಎಮ್ ಬೈ ಡಿ ಎನ್ ಅಂತ ಪ್ರೂವ್ ಮಾಡಬೇಕು. ಈಗ ಈ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಆಯಿತು. ಸೊ ಐ ಕ್ಯಾನ್ ರೈಟ್ ದ ರೇಷೋ ಆಫ್ ದಿಸ್ ಟ್ರಯಾಂಗಲ್. ಎ ಬಿ ಬೈ ಡಿ ನೋಡಿ, ಎ ಬಿ ಬೈ ಡಿ ಈಸ್ ಈಕ್ವಲ್ ಟು ಎ ಎಮ್ ಬೈ ಡಿ ಎನ್ ಅಂತ ಬರ್ಕೊಳ್ತೀನಿ. ಎ ಎಮ್ ಬೈ ಡಿ ಎನ್, ಬಿಕಾಸ್ 2 triangles are similar, then their corresponding sides are in the same ratio. ಈಗ ನಾನು ತಗೊಳ್ತೀನಿ, ವಿ ನೋ ದಟ್ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ದ ಟ್ರಯಾಂಗಲ್ ಡಿ ಇ ಎಫ್. ಇದು ನಾನು ಮೆನ್ಷನ್ ಮಾಡಿದೆ. ಏರಿಯಾ ಆಫ್ ದಿಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಬೈ ಡಿ ಇ ಸ್ಕ್ವೇರ್ ಅಂತ. ಇಲ್ಲಿ ನಾವು ಪ್ರೂವ್ ಮಾಡಿದ್ದೆ ಎ ಬಿ ಬೈ ಡಿ ಈಸ್ ಈಕ್ವಲ್ ಟು ಎ ಎಮ್ ಬೈ ಡಿ ಎನ್. ಸೊ ಎ ಬಿ ಜಾಗದಲ್ಲಿ ನಾನು ಬರಿತೀನಿ ಎ ಎಮ್ ಸ್ಕ್ವೇರ್, ಡಿ ಜಾಗದಲ್ಲಿ ಬರಿತೀನಿ ಡಿ ಎನ್ ಸ್ಕ್ವೇರ್. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ by area of the triangle DEF is equal to AM square by DN square ಆಗುತ್ತೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಲೆಕ್ಕ ಮಾಡ್ತಿದ್ದೀನಿ. ಓಕೆ, ಇಲ್ಲಿ ನೋಡಿ 12ನೇ ಲೆಕ್ಕ. ಸೈಡ್ಸ್ ಎ ಬಿ ಬಿ ಸಿ ಇದಾಗಿದೆ. ಓಕೆ, 7th ಲೆಕ್ಕ. Prove that the area of an equilateral triangle described on one side of the square is equal to the half of the area of the equilateral triangle described on one of its diagonal. ಅಂದರೆ ನೋಡಿ, ಇದು ಸ್ಕ್ವೇರ್ ಎ ಬಿ ಸಿ ಡಿ. ಎ ಬಿ ಸಿ ಡಿ ಇಸ್ ಅ ಸ್ಕ್ವೇರ್.
ಇಲ್ಲಿ ಎ ಬಿ ಎಷ್ಟು ಮೆಷರ್ಮೆಂಟ್ ಇದೆಯೋ ಅಷ್ಟೇ ಮೆಷರ್ಮೆಂಟಲ್ಲಿ ನಾನು ಇನ್ನೊಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲನ್ನು ಹಾಕ್ಕೊಂಡಿದ್ದೀನಿ. ಎ ಬಿಯ ಲೆಂತ್ ಎಷ್ಟಿದೆಯೋ ಅಷ್ಟೇ ಸೈಡ್ಸ್ ಇರೋ ಹಾಗೆ. ಸೊ ಇದು ಎಷ್ಟಿದೆಯೋ ಅಷ್ಟೇ ಎ ಪಿ ಮತ್ತು ಬಿ ಸಿ ಇದೆ. ಇನ್ನೊಂದು ಎ ಬಿ ಸಿ ಡಿಯ ಡಯಾಗ್ನಲ್ ಎ ಸಿಯನ್ನು ಜೋಡಿಸಿದ್ನಿ. ಈ ಎ ಸಿಯ ಮೆಷರ್ಮೆಂಟ್ ಎಷ್ಟಿದೆಯೋ ಅಷ್ಟೇ ಮೆಷರ್ಮೆಂಟ್ ಇರೋ ಹಾಗೆ ಇನ್ನೊಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲನ್ನು ತೊಗೊಂಡಿದ್ದೀವಿ. ಸೊ ದಿಸ್ ಈಸ್ ಎ ಕ್ಯೂ ಸಿ. ಅವ್ರೇನು ಹೇಳ್ತಾ ಇದ್ದಾರೆ, ದಿಸ್ ಏರಿಯಾ ಆಫ್ ದಿಸ್ ಎ ಪಿ ಬಿ ಈಸ್ ಹಾಫ್ ಆಫ್ ದ ಏರಿಯಾ ಆಫ್ ದ ಎ ಕ್ಯೂ ಸಿ. ಈ ಟ್ರಯಾಂಗಲ್ನ ಏರಿಯಾ ಈ ಟ್ರಯಾಂಗಲ್ನ ಏರಿಯಾದ ಅರ್ಧ ಇದೆ ಅಂತ ತೋರಿಸ್ಬೇಕು. ತುಂಬ ಈಸಿ. ಫಸ್ಟ್ ವಿ ಕ್ಯಾನ್ ರೈಟ್ ಆ್ಯಂಗಲ್ ಎ ಪಿ ಬಿ ಆ್ಯಂಡ್ ಎ ಕ್ಯೂ ಸಿ ಆರ್ ಸಿಮಿಲರ್. ಯಾಕಂದರೆ ಎರಡೂ ಟ್ರಯಾಂಗಲನ್ನು ಅವ್ರು ಈಕ್ವಿಲ್ಯಾಟ್ರಲ್ ಹೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಈಕ್ವಿಲ್ಯಾಟ್ರಲ್. ಇಫ್ ದೇ ಆರ್ ಈಕ್ವಿಲ್ಯಾಟ್ರಲ್ ದೆನ್ ದೇ ಆರ್ ಈಕ್ವಿಆಂಗ್ಯುಲರ್. ಹಾಗಾಗಿ ಎ ಸಿಮಿಲಾರಿಟಿ ಥಿಯರಮ್ ಪ್ರಕಾರ ಡೈರೆಕ್ಟಾಗಿ ದೇ ಆರ್ ಸಿಮಿಲರ್. ಇಫ್ ದೇ ಆರ್ ಸಿಮಿಲರ್ ವಿ ಕ್ಯಾನ್ ರೈಟ್ ದ ರೇಷಿಯೋ ಆಫ್ ದೇರ್ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಪಿ ಬಿ by area of the triangle ACQ. So this is AB square by ಇಲ್ಲಿ AB square by AC square ಅಂತ ತಗೊಂಡಿದ್ದೀನಿ. ನೋಡಿ ಇಲ್ಲಿ AC ಏನಾಗುತ್ತೆ ಅಂದರೆ ಇಲ್ಲಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ತೀನಿ. ಟ್ರಯಾಂಗಲ್ ಎ ಬಿ ಸಿ ಡಿಯಲ್ಲಿ ನೀವು ಬೇಕಾದ್ರೆ ಎಲ್ಲ ಸೈಡನ್ನು ಎ ಅಂತ ಇಟ್ಕೊಂಡ್ರೆ ನೋಡಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದಾಗ ಇದು ಡಯಾಗ್ನಲ್ ಆಗುತ್ತೆ, ಹೈಪೋಟೆನಿಯಸ್ ಆಗುತ್ತೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಬೈ ಡಿ ಸಿ ಸ್ಕ್ವೇರ್. ಇದನ್ನು ಎ ಸ್ಕ್ವೇರ್ ಅಂತ ತಗೊಂಡ್ರೆ ದಿಸ್ ಬಿಕಮ್ಸ್ 2a ಸ್ಕ್ವೇರ್ ಆಗುತ್ತೆ. 2a ಸ್ಕ್ವೇರ್ ಅದನ್ನು ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 2a ಅಂತ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಎ ಅಂದರೆ ಐ ವಿಲ್ ಟೇಕ್ ದಿಸ್ ಇಸ್ ಎ ಈಸ್ ನಥಿಂಗ್ ಬಟ್ ದ ಒಂದು ಸೈಡನ್ನು ಎ ಬಿ ಅಂತಲೇ ತೊಗೊಳ್ಳೋಣ, ಎ ಬಿ ಅಂತ ತೊಗೊಳ್ಳೋಣ. ಸೊ ಇಲ್ಲಿ ಎ ಸಿ ತೆಗೆದು ಸ್ಕ್ವೇರ್ ರೂಟ್ ಆಫ್ 2ab ಹೋಲ್ ಸ್ಕ್ವೇರಿಗೆ ಸಮ. ಸೊ ಇದು ಎಷ್ಟಿದೆ ಅಂದರೆ ಈ ಸೈಡ್ ಎಷ್ಟಿರುತ್ತೆ ಎ ಬಿ ಎಷ್ಟಿರುತ್ತೋ ಅದರ ಸ್ಕ್ವೇರ್ ರೂಟ್, ಅದು ಸ್ಕ್ವೇರ್ ರೂಟ್ 2 ಇಂದ ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೋ ಅಷ್ಟಾಗುತ್ತೆ. ಸೊ ಇದು ಸ್ಕ್ವೇರ್ ಮಾಡಿದರೆ ಸ್ಕ್ವೇರ್ ರೂಟನ್ನು 2 ಬರುತ್ತೆ. ಎ ಬಿ ಸ್ಕ್ವೇರ್ ಬೈ 2ab ಸ್ಕ್ವೇರ್. ಇಲ್ಲಿ ಎ ಬಿ ಸ್ಕ್ವೇರ್ ಕ್ಯಾನ್ಸಲ್ ಮಾಡೋಣ. 1/2. So area of the triangle APB is half of the area of the triangle ACQ. ACQ na half ಅರ್ಧ ಇದೆ. ACQ area of the triangle ACQ. Okay.